ಏನು ಶಾಪ ಹಾಕ್ತಿದ್ಯಾ? ಮರ್ಯಾದೆಯಿಂದ ಆಚೆ ಹೋಗು. ಅಖಿಲ್ಗೆ ಸೇವೆ ಮಾಡ್ಲಿಲ್ಲ, ಅಖಿಲ್ನಿಂದ ಮಗು ಪಡಿಲಿಲ್ಲ, ಯಾವತ್ತೂ ಜವಾಬ್ದಾರಿಯಿಂದ ಇರ್ಲಿಲ್ಲ. ಜೀವನಾಂಶ ಬೇಕಾ ನಿನ್ಗೆ? ಜೀವನಾಂಶ? ನೀನ್ ಮಾಡಿರೋ ಚೀಟಿಂಗ್ಗೆ ನಿನ್ನ ಜೈಲಿಗೆ ಕಳಿಸ್ದೆ ಕ್ಷಮಿಸಿರೋದೇ ಹೆಚ್ಚು. ಹೋಗಮ್ಮ. ಹೋಗ್ತೀನಿ, ಆದ್ರೆ ನಿಮ್ ಯಾರನ್ನು ಸುಮ್ನೆ ಬಿಡಲ್ಲ. ನಿಮ್ ಎಲ್ರಿಗೂ ಒಂದ್ ಗತಿ ಕಾಣಿಸ್ತೀನಿ. ನಿಮ್ಮನ್ನ ಬೀದಿಗೆ ತರ್ತೀನಿ. ನಿಮ್ಮ ಮರ್ಯಾದೆ, ಆಸ್ತಿ ಎಲ್ಲ ಕಳ್ಕೊಳ್ಳೋ ಹಾಗೆ ಮಾಡದೇ ಇದ್ರೆ ನಾನು ಹಾರಿಕಾನೆ ಅಲ್ಲ. ನಿನಗಿಷ್ಟ ಬಂದಿದ್ ಮಾಡ್ಕೋ. ಗೆಟ್ ಔಟ್. ಹಾರಿಕಂಗ್ ಆಸ್ತಿನೂ ಸಿಗ್ಲಿಲ್ಲ, ಅದ್ರಲ್ಲಿ ನನಗ್ ಪಾಲು ಸಿಗ್ಲಿಲ್ಲ. ಏನತ್ತೆ, ಯಾಕೋ ಬೇಜಾರ್ ಮಾಡ್ಕೊಂಡಂಗಿದ್ಯಾ? ಹಾರಿಕಾ ಜೊತೆ ನೀನ್ ಕೂಡ ಆಚೆ ಹೋಗ್ತೀಯಾ? ಹಾ, ನಾನ್ ಯಾಕೆ ಹೋಗ್ಲಿ? ನಾನೇನ್ ತಪ್ಪು ಮಾಡಿದೀನಿ? ಆಗ್ಲೇ ಹಾರಿಕಾ ಪರವಾಗಿ ಮಾತಾಡಿದ್ಯಲ್ಲ, ಅವಳಿಗೆ ಜೀವನಾಂಶ ಕೊಡ್ಬೇಕು ಅಂದ್ಯಲ್ಲ. ಅತ್ತೆ, ಇನ್ನೊಂದ್ಸಲ ಏನಾದ್ರೂ ಹಾರಿಕಾಗ್ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅತ್ತೆ. ಏನೋ ಕರುಣೆಯಿಂದ ಹಾಗೆ ಹೇಳ್ದೆ ಅಭಿ, ಅಷ್ಟೇ ಬಿಟ್ರೆ ಹಾರಿಕನ್ ಮೇಲೆ ನನ್ಗೇನ್ ಪ್ರೀತಿ ಇಲ್ಲ. ಓ ಇನ್ನು ಈ ಮನೆಗೂ ಹಾರಿಕಾಗೂ ಯಾವ ಸಂಬಂಧನೂ ಇಲ್ಲ. ಮನೆಯಲ್ಲಿ ಯಾರು ಕೂಡ ಹಾರಿಕಾ ಜೊತೆ ಸಂಬಂಧ ಇಟ್ಕೋಬಾರ್ದು. ದೊಡ್ಡಮ್ಮ, ಅತ್ಗೆಗೆ ಸ್ವಲ್ಪ ಜೋರಾಗಿ ಹೇಳು. ಈ ಮನೆಯಲ್ಲಿ ಅತ್ತೆ ಒಬ್ಳೆ ಈ ಹಾರಿಕನ್ ವಹಿಸ್ಕೊಂಡ್ ಬರೋಳು. ಅವಳಿಂದ ಇವಳಿಗೇನ್ ಲಾಭ ಇದೆಯೋ ಏನೋ. ಅವಳಿಂದ ನನಗೇನೆ ಲಾಭ ಇರುತ್ತೆ? ನನ್ನ ಯಾಕೆ ಸಿಕ್ಕಾಕಿಸ್ತಿದ್ಯಾ? ಏನೋ ಪಾಪ ಅಂತ ಕರುಣೆಯಿಂದ. ಹಾರಿಕಾ ಮೇಲೆ ಕರುಣೆ ತೋರಿಸೋ ಅವಶ್ಯಕತೆ ಇಲ್ಲ. ಅವಳಿಗೆ ಕೊಟ್ಟಿರೋ ಎಲ್ಲ ಅವಕಾಶನೂ ಹಾಳು ಮಾಡ್ಕೊಂಡಿದ್ದಾಳೆ. ಅವಳ ಜೀವನ ಅವಳಿಷ್ಟ ಅಷ್ಟೇ ವಸು, ಅಷ್ಟೇ. ಅವಳ ಹಣೆಯಲ್ಲಿ ಏನ್ ಬರ್ದಿದ್ಯೋ ಹಾಗೆ ನಡೆಯುತ್ತೆ. ನಾನೇನು ಅವಳ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲಪ್ಪ. ಇನ್ನೊಂದ್ಸಲ ಹಾರಿಕಾ ಮನೆಗ್ ಬಂದ್ರೆ ಅವಳ ಮುಖಕ್ಕೆ ಉಗಿದ್ ಕಳ್ಸಿ. ಅತ್ತೆ, ನಿನ್ಗೂ ಹೇಳ್ತಾ ಇದ್ದೀನಿ, ನೀನ್ ಅವಳನ್ನ ಎಂಕರೇಜ್ ಮಾಡ್ದೆ ಅಂತ ಅನ್ಕೋ. ಅಣ್ಣ, ಬರ್ಬೇಡ ಅಣ್ಣ. ಕಾರ್ ನಿಲ್ಸೋಣ ಅಣ್ಣ, ಬರ್ಬೇಡ.